ಅವಳಿ ನಗರದಲ್ಲಿ ನಡೀತಾ ಇದೆ ಅಕ್ರಮ ರೇಷನ್ ಅಕ್ಕಿ ಮತ್ತು ಜೋಳದ ದಂಧೆ. ಎಲ್ಲಿ ಹೋದರೂ ಗೋಡಾನಿನಲ್ಲಿದ್ದ ಕಾರ್ಮಿಕರು. ಆಹಾರ ಇಲಾಖೆಯವರೇ, ಇದು ನಿಮ್ಮ ಗಮನಕ್ಕಿದೆಯಾ? ಎಸ್ ವೀಕ್ಷಕರೇ, ಇದರ ಬಗ್ಗೆ ನಿಮಗೆ ಇಂಚಿಂಚು ಮಾಹಿತಿ ನೀಡ್ತೇವೆ, ಬನ್ನಿ. ಹುಬ್ಬಳ್ಳಿಯ ಈಶ್ವರ ನಗರದಲ್ಲಿ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಆಟೋ ರಿಕ್ಷಾಗಳಲ್ಲಿ ರೇಷನ್ ಅಕ್ಕಿ ಮತ್ತು ಜೋಳವನ್ನು ತಂದು ಗೋಡಾನಿನಲ್ಲಿ ಲೋಡ್ ಮಾಡಲಾಗ್ತಾ ಇದೆ. ಈ ವೇಳೆ ನಮ್ಮ ವರದಿಗಾರರು ಅಲ್ಲಿ ವರದಿ ಮಾಡಲು ಹೋದಾಗ ಆ ಗೋಡಾನ್ನಲ್ಲಿ ಇದ್ದವರು ಎಲ್ಲರೂ ಮಂಗಮಯ ಆಗ್ತಾರೆ. ಆ ರೇಷನ್ ಅಕ್ಕಿ ಮತ್ತು ಜೋಳವು ಸರ್ಕಾರಕ್ಕೆ ಸೇರಲಿ ಎಂದು ನಮ್ಮ ವರದಿಗಾರರು ಆಹಾರ ಇಲಾಖೆ ಅಧಿಕಾರಿಗಳಾದಂಥ ಡಾಕ್ಟರ್ ವಸುಂಧರಾ ಮೇಡಮ್ ಅವ್ರಿಗೆ ಫೋನ್ ಮಾಡಿದ್ರು. ಆದರೆ ಅವರು ಫೋನ್ ತೆಗೆಯಲಿಲ್ಲ. ನಂತರ ನಮ್ಮ ವರದಿಗಾರರು 112ಗೆ ಕರೆ ಮಾಡಿದರು. ಆಗ ಕಾಸಬಾ ಫೀಟ್ ಪೊಲೀಸ್ ಠಾಣೆಯ ಸಿಬ್ಬಂದಿ ಬಂದು ಆ ಗೋಡನ್ನನ್ನು ವೀಕ್ಷಣೆ ಮಾಡಿದಾಗ ಇದು ನಮಗೆ ಸಂಬಂಧ ಬರುವುದಿಲ್ಲ, ನೀವು ಬೇಕಾದರೆ ಆಹಾರ ಇಲಾಖೆಯವರಿಗೆ ಫೋನ್ ಮಾಡಿ ಎಂದು ಜಾರಿಕೊಂಡರು. ಆಹಾರ ಇಲಾಖೆಗೆ ಕರೆಸಿ ಈ ಗೋಡೌನ್ನನ್ನು ಜಪ್ತಿ ಮಾಡಿಸಬೇಕಾಗಿತ್ತಾ ಅಥವಾ ಇದು ನಮಗೆ ಸಂಬಂಧ ಬರುವುದಿಲ್ಲ ಎಂದು ಜಾರಿಕೊಳ್ಳಬೇಕಿತ್ತಾ? ಇದಕ್ಕೆ ಉತ್ತರ ನೀವೇ ಕೊಡಿ. ಈ ತರಹದ ಅಕ್ರಮ ರೇಷನ್ ದಂಧೆಕೋರರಿಗೆ ಪ್ರೋತ್ಸಾಹ ಕೊಟ್ಟರೆ ದಂಧೆಕೋರರಿಗೆ ಕಡಿವಾಣ ಹಾಕುವುದು ಯಾವಾಗ? ಮುಂದಿನ ದಿನದಲ್ಲಿ ಪೊಲೀಸ್ ಇಲಾಖೆಯ ಮೇಲೆ ಜನರ ವಿಶ್ವಾಸ ಕಳೆದು ಹೋಗುತ್ತದೆ. ರೇಷನ್ ಮಾಫಿಯಾದವರ ಮೇಲೆ ಆಹಾರ ಇಲಾಖೆ ಮತ್ತು ಪೊಲೀಸ್ ಇಲಾಖೆ ಏನು ಕಾನೂನು ಕ್ರಮ ಕೈಗೊಳ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ.